ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಹೊಂಡೈ ವರ್ಣ SX4 ಇದು? ಹೌದು ಸರ್, ಇದು ಹೊಂಡೈ ವರ್ನ SX ಸರ್. ಇದು ಟಾಪ್ ಎಂಡ್ ವಿತ್ ಆಟೋಮೆಟಿಕ್ ಸರ್. ಇದು ಬರೀ SX ಹೌದು, SXO. SXO ಹೌದು ಸರ್. ಟಾಪ್ ಎಂಡ್ ವೇರಿಯಂಟಾ ಇದು? ಫುಲ್ಲಿ ಟಾಪ್ ಎಂಡ್ ಸರ್. ಇದೇ ಲಾಸ್ಟ್ ಬರೋದು ಟಾಪ್ ಎಂಡಲ್ಲಿ. ಓಕೆ. ಮಾಡೆಲ್ ಸರ್ ಗಾಡಿ? ಮಾಡಲ್ 2022 ಸರ್. 2022 ಮಾಡಲ್ ಐತ್ರಿ? 22 8ನೇ ತಿಂಗಳು ಸರ್. ಓಕೆ. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಸಿಂಗಲ್ ಓನರ್ ಸರ್. 22 ಮಾಡಲ್ ಇದ್ರು ಕೂಡ ತಾವು ಫಸ್ಟ್ ಓನರ್ ಇದ್ರಿ, ಗಾಡಿ ನಿಮ್ದು ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ರೀ? ಹೌದು ಸರ್, ಹೌದು, ಸೆಕೆಂಡ್ ಓನರ್. ಸರ್ ರನ್ನಿಂಗಲ್ಲಿ ಎಷ್ಟು ಓಡಿದ್ರಿ ಇಲ್ಲಿ ತನಕ ಕಿಲೋಮೀಟ್ರ್ ತಮ್ಮದು ಗಾಡಿ? 42,000 ಹೊಡೆಯುತ್ತೆ ಸರ್. ಸರ್ 42,000 ಕಿಲೋಮೀಟ್ರ್ ಓಡಿರೋದು ಕೂಡ ಜೆನ್ಯೂನ್ ರನ್ನಿಂಗ್ ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು? ಹೌದು ಸರ್. ಎಲ್ಲ ಕಸ್ಟಮರ್ ಬೇಕಾದ್ರೆ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡು ತೊಗೊಳ್ಳಿ ಸರ್. ಶೋರೂಮೇ ಇಷ್ಟು ಸರ್, ಎಲ್ಲ ಶೋರೂಮಲ್ಲೇ ಸರ್ವಿಸ್ ಆಗಿರೋದು ಗಾಡಿ. ತಾವು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು? ಹೌದು ಸರ್, ಹೌದು. ಓಕೆ. ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ನಿಮ್ಮ ಗಾಡಿ 5 ಟೈರ್ ಏನು ಬರುತ್ತಲ್ಲ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಸರ್ 40% ಇದೆ ಸರ್ ಇನ್ನು. ಇನ್ನೂ 40% ತನಕ ಟೈರ್ ಸಿಗ್ತೈತೆ ರೀ ಗಾಡಿ ತೊಗೊಂಡವ್ರಿಗೆ? ಹೌದು ಸರ್. ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿದ್ದೀರಾ ತಾವು ಪ್ರೆಸೆಂಟು? ಸರ್ ಶೋರೂಮಲ್ಲಿ ಹೆಂಗಿದೆ ಸರ್ ಹಂಗಿದೆ ಸರ್ ಗಾಡಿ. ಯಾವ ಥರದ್ದು ಏನು ಒಂದು 20 ರೀಪ್ಲೇಸ್ಮೆಂಟ್ ಆಗಿಲ್ಲ, ಯಾವುದು ಸರ್ವಿಸ್ ಎಕ್ಸ್ಚೇಂಜ್ ಕೂಡ ಆಗಿಲ್ಲ, ಡ್ಯಾಮೇಜ್ ಕೂಡ ಆಗಿಲ್ಲ. ಹೊಸ ಗಾಡಿ ಹೆಂಗಿದೆ ಹಂಗಿದೆ ಗಾಡಿ. ಅಷ್ಟಂತೂ ನಿಮ್ಮ ಕೈಯಾಗ ಕ್ಲೀನ್ ಆ್ಯಂಡ್ ಕಂಡೀಷನ್ ಐತ್ರಿ ವೆಹಿಕಲ್? ಹೌದು ಸರ್. ಓಕೆ ಸರ್. ಏನು ಕೊಡುವಂಥದ್ದು ರೀ ಮೈಲೇಜ್ ಎಲ್ಲ? ಸರ್ ಮೈಲೇಜ್ ಎಲ್ಲ 17 ಬರುತ್ತೆ ಸರ್. 17 ತನಕ ಕೊಡ್ತೈತೆ ರೀ? ಹೌದು ಸರ್. ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಏನೇನು ಐತ್ರಿ ಫೀಚರ್ಸು? ಸರ್ ಇದರಲ್ಲಿ AC ಬರುತ್ತೆ, ಹ್ಞೂ. ಪವರ್ ಸ್ಟೇರಿಂಗು, ಸೀಟ್ AC ಕೋಲ್ಡ್ ಬರುತ್ತೆ, ಹ್ಞೂ. ಸನ್ರೂಫ್ ಬರುತ್ತೆ. ಸನ್ರೂಫಾ? ಹೌದು, ಸನ್ರೂಫ್ ಬರುತ್ತೆ. ಓಕೆ. ಫುಲ್ಲಿ ಆಟೋಮೆಟಿಕ್ ಗೇರ್ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ಇದು ಫುಲ್ಲಿ? ಹೌದು ಸರ್, ಆಟೋಮೆಟಿಕ್. ಓಕೆ. ಇಂಟೀರಿಯರ್ ಎಲ್ಲ ಒಳಗಡೆ ಮಾಮೂಲಿ ಬರೋದು ಪವರ್ ಸ್ಟೇರಿಂಗ್, 4 ಇಂಟು AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಆಗಿರ್ಬೋದು, ಏರ್ ಬ್ಯಾಗ್, ABS ಎಲ್ಲ ಇದೆಯಾ ಇದಕ್ಕೆ? A to Z ಇದೆ ಸರ್. ಮತ್ತು ಲೆದರ್ ಸೀಟ್ಸ್ಗಳು ಸರ್, ಪ್ಯೂರ್ ಲೆದರ್. 50,000 ಬರ್ ಲೆದರ್ ಸೀಟಿಗೆ ಬರುತ್ತೆ. ಹ್ಞೂ. ಲೋನಲ್ಲಿ ಇದೆಯಾ ಫುಲ್ ಕ್ಯಾಶಲ್ಲಿ ಇರುವಂಥದ್ದು ಸರ್ ವೆಹಿಕಲ್ ಇದು? ಲೋನ್ ಏನು ಬೇಕಾದ್ರೆ ಮಾಡಿಸ್ಕೊಡೋಣ ಸರ್. ಕ್ಯಾಶ್ ಇದ್ರೆ ಕ್ಯಾಶ್ ಸರ್. ಲೋನಿಗೆ ಒಂದು ರೇಟ್ ಇರುತ್ತೆ, ಕ್ಯಾಶಿಗೆ ಒಂದು ರೇಟ್ ಇರುತ್ತೆ ಅಷ್ಟೇ. ಓಕೆ. ನಿಮ್ಮಲ್ಲಿ ಲೋನ್ ಕೂಡ ಅವೈಲೇಬಲ್ ಐತ್ರಿ? ಹೌದು ಸರ್, ಹೌದು. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇಟ್ಟಿದ್ದೀರಾ? ಹೌದು ಸರ್, ಇನ್ಶೂರೆನ್ಸ್ ಇದೆ. ಒಂದು ತಿಂಗಳು ಆಯ್ತು ಸರ್ ಕಟ್ಕೊಂಡು. FC ಇದು ಟೈಮ್ ಇದೆ ಸರ್ FCಗೆ. ಹೌದು. ವೈಟ್ ಬೋರ್ಡ್ ಆದ ಕಾರಣದಿಂದ ಇನ್ನೂ ಟೈಮ್ ಇರುತ್ತೆ. ಹ್ಮ್. ಇವಾಗ ರೀಸೆಂಟ್ಲಾಗಿ ನೀವು ಇನ್ಶೂರೆನ್ಸ್ ಕಟ್ಟಿರೋದ್ರಿಂದ ಇವಾಗ 11 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ರೀ ಗಾಡಿ ತೊಗೊಂಡ್ರೆ? ಹೌದು ಸರ್, ಹೌದು ಸರ್. ಓಕೆ. ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್ ನಾನು 11 ಲಕ್ಷ ಹೇಳ್ತೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 11 ಲಕ್ಷ ಹೇಳ್ತಾ ಇದ್ದೀರಾ? ಹೌದು ಸರ್. ಓಕೆ. ಮಾಡೆಲ್ ಬಂದುಬಿಟ್ಟು 2022 ಮಾಡೆಲ್ ಐತ್ರಿ, ಹೊಂಡೈ ವರ್ಣ SXO ಇದು ಹೌದಲ್ಲ? ಹೌದು ಸರ್. ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ವೆಹಿಕಲ್ ಇದು. ತಾವು ಹೇಳಕತ್ತಿದ ರೇಟ್ ಕೂಡ 11 ಲಕ್ಷದ? 11 ಲಕ್ಷ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 11 ಲಕ್ಷನೇನಾ? ಓಕೆ. ಇದ್ರಾಗ ನೆಗೆಶ್ಬಲ್ ಆಗುತ್ತೆ? ಹೌದು ಸರ್, ಹೌದು. ನೆಗೆಶ್ಬಲ್ ಅಂದರೆ ಏನು ಮಾಡಿಕೊಡ್ತೀರಾ ಸರ್? ಸರ್ 10 ಲಕ್ಷದ ಮಟ್ಟ ಮಾಡ್ಕೊಡ್ತೀನಿ ಸರ್. 10 ಲಕ್ಷ ತನಕ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್. ಓಕೆ ಸರ್. ಇವಾಗ ಲೋನಲ್ಲಿ ಸ್ಪೆಷಾಲಿಟಿ ಇದೆ ಅಂತಂದ್ರೆ ನಿಮ್ಮ ಹತ್ರ ಹಾಂ. ಎಷ್ಟು ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕು? ಸರ್ ಒಂದು 2 ಲಕ್ಷ ಕಟ್ಟಿದ್ರೆ 8 ಲಕ್ಷ ಲೋನ್ ಆಗುತ್ತೆ ಸರ್. 2 ಲಕ್ಷ ಕಟ್ಟಿಬಿಟ್ರೆ 8 ಲಕ್ಷ ಲೋನ್ ಆಗುತ್ತೆ ಅವರಿಗೆ? ಹೌದು ಸರ್. ಓಕೆ ಸರ್. ಇದು ಗಾಡಿನಂತೂ ಲೊಕೇಶನ್ ರೀ? ದಾವಣಗೆರೆ ಸರ್, ಆಂಜನೇಯ ಬಡಾವಣೆ. ದಾವಣಗೆರೆ. ಈ ಗಾಡಿ ಹೊಸ ತೊಳ್ಕೋದು ಎಷ್ಟು ಐತ್ರಿ ಸರ್ ಶೋರೂಮ್ ಪ್ರೈಸ್ ಇದಕ್ಕೆ? 22 ಲ್ಯಾಕ್ಸ್ ಇದೆ ಸರ್. 22 ಲಕ್ಷನಾ? ಹೌದು ಸರ್. ಓಕೆ ಸರ್. ಇವಾಗ ಲೋನಲ್ಲಿ ಆದರೆ ನಿಮಗೆ 2 ಲಕ್ಷ ಕೊಟ್ಟರೆ 8 ಲಕ್ಷ ಅವ್ರಿಗೆ ಲೋನ್ ಕೂಡ ನೀವು ಮಾಡಿಕೊಡ್ತೀರ ಅಂತ ಹೇಳ್ತಿದ್ರೆ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಇವಾಗ ಫುಲ್ ಕ್ಯಾಶಿಗೆ ಗಾಡಿ ತೊಗೊಂತಾರಂತಂದರೆ ಅವರು 10 ಲಕ್ಷಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹೌದಾ? ಹೌದು ಹೌದು ಸರ್. ಲೋನಿಗಾದರೆ ಒಂದು 50,000 ಜಾಸ್ತಿ ಆಗುತ್ತೆ ಸರ್. ಕ್ಯಾಶ್ಗೆ ಆದರೆ 10 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್. ಇವಾಗ ಗಾಡಿ ಇರುವಂಥ ಲೊಕೇಶನ್ ಸರ್ ಪ್ರೆಸೆಂಟು? ದಾವಣಗೆರೆ ಆಂಜನೇಯ ಬಡಾವಣೆ. ದಾವಣಗೆರೆ ಆಂಜನೇಯ ಬಡಾವಣೆ ಅಂದ್ರಲ್ಲ? ಓಕೆ. ಹೌದು ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.